ನಮಸ್ಕಾರ ಧನುರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬ ಧನುರಾಶಿಯವರಿಗೆ ಮುಟ್ಟಿಸಬೇಕು. ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಎಲ್ಲರಿಗೂ ಗೊತ್ತಾಗಲಿ ಧನುರಾಶಿಯವರಿಗೆ ಮೇ ತಿಂಗಳಲ್ಲಿ ನಮಗೇನು ಸಮಸ್ಯೆ ಆಗಬಹುದು, ಅದರಿಂದ ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಂತ. ಮೊದಲೇ ಹೇಳ್ಬಿಡ್ತೀನಿ, ನಾನು ದಯವಿಟ್ಟು ಇದನ್ನು ಎದುರಿಸ್ಲಿಕ್ಕಂತೂ ಹೇಳ್ತಾ ಇಲ್ಲ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ಸೊ ಅದನ್ನು ಆಧರಿಸಿಕೊಂಡೇ ನಾನು ವಿಚಾರವನ್ನು ತಿಳಿಸ್ತಕ್ಕಂಥದ್ದು. ಅನ್ಯಥಾ ದಯವಿಟ್ಟು ಭಾವಿಸಬೇಡಿ. ನಾನು ಹೇಳುವಂತಹ ಎಲ್ಲ ಎಚ್ಚರಿಕೆಗಳು ಸುಳ್ಳಾಗೋಗ್ಲಿ ಭಗವಂತ, ಏನೂ ಸಮಸ್ಯೆ ಆಗದೇ ಇರಲಿ ಅಂತಲೇ ಪ್ರಾರ್ಥನೆ ಮಾಡ್ತೇನೆ. ನಾನು ವಿಡಿಯೋವನ್ನು ಆರಂಭಿಸ್ತೇನೆ. ಮೊದಲನೇ ಎಚ್ಚರಿಕೆ ಧನುರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ ಪಂಚಮಾಧಿಪತಿಯಾಗಿ ನೀಚ ಸ್ಥಿತಿಯಲ್ಲಿ ಕುಜಗ್ರಹ ಇರ್ತಾನೆ ಅಂತಂದ್ರೆ ಬಹಳ ಸಮಸ್ಯೆ ಆಗ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಧನುರಾಶಿಯವರು ನೀವು ಮಕ್ಕಳಾಗಿದ್ದಾರೆ ಅಂತ ಆದರೆ, ಮಕ್ಕಳಿದ್ದಾರೆ ನಿಮಗೆ ಅಂತ ಆದರೆ, ಆ ಮಕ್ಕಳು ಚಿಕ್ಕ ಮಕ್ಕಳಾಗಿರ್ಬಹುದು, ಉದ್ಯೋಗಕ್ಕೆ ಹೋಗ್ತಾ ಇರುವಂಥ ದೊಡ್ಡ ಮಕ್ಕಳು ಬೇಕಾದ್ರೂ ಆಗಿರಬಹುದು. ಮಕ್ಕಳೊಂದಿಗಿನ ವ್ಯವಹಾರ ನಿಮ್ದು ಬಹಳ ಚೆನ್ನಾಗಿ ಇಟ್ಕೊಂಡಿರ್ಬೇಕಿಲ್ಲ ಅಂತಂದ್ರೆ, ಸ್ವಲ್ಪ ದೊಡ್ಡವರಾದ್ರೆ ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲ ಚಿಕ್ಕ ಮಕ್ಕಳು ಅಂತ ಆದರೆ ಮತ್ತೆ ಸುಮ್ಮನೆ ಅವ್ರದ್ದು ಏನೋ ಸಿಟ್ಟು ಮಾಡ್ಕೊಂಡು ನಾನು ಊಟ ಮಾಡಲ್ಲ, ನಾನು ಅದು ಮಾಡಲ್ಲ, ಇದು ಮಾಡಲ್ಲ ಅನ್ನೋ ಥರ ವಾಪಸ್ ಹಠ ಮಾಡ್ತಾರೆ. ಅಥವಾ ಇನ್ನೂ ಚಿಕ್ಕ ಮಕ್ಕಳು ಆದರೆ ಸ್ವಲ್ಪ ಅವರು ನೀವು ಗಲಾಟೆ ಮಾಡೋಕ್ಕಾಗಲ್ಲ, ಬಟ್ ಅವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಅವ್ರು ಏನು ಮಾಡ್ತಿದ್ದಾರೆ, ಇವಾಗ ಮೇ ರಜೆ, ಸುಮ್ಮನೆ ಬಿಟ್ಟು ಏನೋ ಗೂಳಿ ಬಿಡ್ತಾರಲ್ಲ ಆ ಥರ ಅವ್ರ ಕಡೆ ತಲೆನೇ ಕೆಡ್ಸ್ಕೊಳ್ದವ್ರೆಲ್ಲ ರೋಡಲ್ಲೆಲ್ಲ ಅಲ್ಕೊಂಡು ಆಟ ಆಡ್ಕೊಂಡು ಕುಣ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿರ್ತಾರೆ. ನನ್ನ ಮಕ್ಕಳು ಅದನ್ನು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅಂದರೆ ಅವ್ರ ಬಗ್ಗೆ ನಿಮಗೆ ಎಷ್ಟು ಗಮನ ಇದೆ? ನಿಮ್ಮ ಮಗನೋ ಮಗಳು ಎಲ್ಲಿದ್ದಾರೆ, ಚಿಕ್ಕ ಮಕ್ಕಳು ಹೊರಗಡೆ ಆಟ ಆಡ್ತಾರೆ, ನಿಮ್ಮ ಕಣ್ಣು ಮುಂದೆ ಇದ್ದಾರಾ ಅನ್ನುವಂಥದ್ದು ಬಹಳ ಮುಖ್ಯ. ಬಿಡ್ರಲ್ಲೆಲ್ಲೋ ಆಟ ಆಡ್ಕೊಂಡಿರ್ತಾನೆ ಅಂತ ಆ ಥರ ಬಿಡುವಂಥ ಸಮಯ ಮೇ ತಿಂಗಳಲ್ಲ. ನಿಮ್ಮ ರಾಶಿ ಪ್ರಕಾರ ದಯವಿಟ್ಟು ಎಚ್ಚರ ವಹಿಸಿ ಮಕ್ಕಳ ಬಗ್ಗೆ. ಇನ್ನು ಮಕ್ಕಳು ದೊಡ್ಡವರಾಗಿದ್ದಾರೆ, ಮದುವೆ ಆಗಿದೆ ಮಕ್ಕಳಿಗೆ ಅಂದರೆ ಅವ್ರ ಜೊತೆಗೆ ಇನ್ನೂ ಕೇರ್ಫುಲ್ ಆಗ್ಬೇಕು. ಯಾಕೆಂದರೆ ನೀವು ಒಂದು ಹೇಳಿದ್ರೆ ಕಡಿಮೆ ಆಗುತ್ತೆ, 2 ಹೇಳಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ನೀವು ಏನು ಹೇಳಿದ್ರು ಇದು ಮಾಡ್ಕೊಳ್ತಾರೆ. ಅದರಿಂದ ನಿಮ್ಮ ಹತ್ರ ಜಗಳ ಮಾಡಿ ಬರದೇ ಇರೋದು, ಇನ್ನೊಂದು ಕೆಟ್ಟ ನಿರ್ಧಾರಗಳೆಲ್ಲ ತಗೋಬಾರ್ದವ್ರು. ಸೊ ಅದರಿಂದ ಮಕ್ಕಳ ವಿಚಾರದಲ್ಲಿ ಎಚ್ಚರ. ಇನ್ನು ಮಕ್ಕಳೇ ಆಗಿಲ್ಲ, ಮಕ್ಕಳಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಮೇ ತಿಂಗಳಲ್ಲಿ ಸ್ವಲ್ಪ ಕಷ್ಟ. ಯಾಕಂದ್ರೆ ಪಂಚಮಾಧಿಪತಿಗೆ ನೀಚ ಸ್ಥಿತಿಯಲ್ಲಿರೋದ್ರಿಂದ ಮೇ 14ರ ನಂತರ ಪ್ರಯತ್ನ ಮಾಡ್ರೆ ಗುರುಬಲದಿಂದ ಆಗ್ಬೋದೇನು, ಬಟ್ ಆದರೂ ಕೂಡ ಇಲ್ಲ. ಪಂಚಮಾಧಿಪತಿಗೆ ನೀಚ ಆದ್ರಿಂದ ಮೇನಲ್ಲಿ ಬಹಳ ಕಷ್ಟ. ಇನ್ನು ಜೂನ್ ಜುಲೈ ಆ ಕಡೆ ಆ ನಂತರ ನೋಡ್ಕೊಳ್ಬೇಕು, ಆಯ್ತಾ. ಸೊ ಸಂತಾನಕ್ಕೆ ಪ್ರಯತ್ನ ಮಾಡೋರಿಗೂ ಸ್ವಲ್ಪ ಹಿನ್ನಡೆ ಇದೆ, ಹೊಸದಾಗಿ ಸಂತಾನ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ನಾನು ಹೇಳುವಂಥದ್ದು ಇದು. ಸೊ ಅದರಿಂದ ಖಂಡಿತ ಒಳ್ಳೆಯದಾಗಲಿ. ಕುಜ ಸುಬ್ರಹ್ಮಣ್ಯನ ಅಷ್ಟೋತ್ರವನ್ನು ಪಠನೆ ಮಾಡಿ ಮಕ್ಕಳ ಜೊತೆಗೆ ತುಂಬ ಸೌಮ್ಯವಾಗಿ ವರ್ತಿಸಿ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಳ್ಳಿ. ವಿಡಿಯೋ ಎಂಡಲ್ಲಿ ನಾನು ವಿಶೇಷವಾದಂತಹ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುವಿನ ವಿಶೇಷ ಆರಾಧನೆ, ಮಣಿಕರ್ಣಿಕಾರಾಧನೆ ಹಾಗೂ ಕನಕಪಶ್ಯರಾಗ ಒರಿಜಿನಲ್ ನೀವು ಇಟ್ಕೊಳ್ಬೇಕು, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ರಾಶ್ಯಾಧಿಪತಿನೇ ಅದು, ಆಯ್ತಾ. ಅದ್ರ ಬಗ್ಗೆ ಹೇಳ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಎಚ್ಚರಿಕೆ ಧನುರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಾತಿನ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು. ನೀವು ಏನು ಮಾತಾಡ್ತಾ ಇದ್ದೀರಾ, ಬುಧ ಗ್ರಹ ಅದು ಮೊದಲ 2 ವಾರಗಳಂತೂ ತೀರಾ ಅದನ್ನ ಗಾದೆ ಹೇಳ್ತಾರಲ್ಲ, ಮಾತು ಮನೆ ಕೆಡಿಸ್ತು, ಮತ್ತೊಂದೇನೋ ಕೆಡಿಸ್ತು ಅಂತ. ಸೊ ಮಾತಿನಿಂದ ತುಂಬ ಅಂದರೆ ಕುಂಬಾರಂಗ್ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ಲೆವೆಲ್ಗೆ ನಿಮ್ಮ ಮಾತಿಂದ ನೀವು ಬಹಳಷ್ಟು ಹಾಳು ಮಾಡ್ಕೊಂಡ್ಬಿಡ್ತೀರಾ ಅಂತ ಕಾಣುತ್ತೆ. ಮೌನವಾಗಿದ್ದರೆ, ಸೈಲೆಂಟ್ ಆಗಿದ್ದರೆ ನೀವು ತುಂಬ ಒಳ್ಳೆಯದು. ತುಂಬ ಮೌನ ಬಂಗಾರ, ಮಾತು ಬೆಳ್ಳಿ, ಮೌನ ಬಂಗಾರ. ಗ್ರಾಮದ ಸಾವಿರ ದಾಟೋಗ್ತಾ ಇದೆ. ಆಗಲಿ, ಏನೋ ದೈವೇಚ್ಛೆ ಏನಾಗುತ್ತೋ ಆಗಲಿ. ಸೊ ಮಾತು ಭಾಗವಹಿಸ ಆಮೇಲೆ ನಾನು ಏನು ಮಾತಾಡ್ತಾ ಇದ್ದೀನಿ, ಆ ಮಾತಿನ ಅರ್ಥ ಏನಾಗುತ್ತೆ, ಮುಂದೆ ಅದು ಮತ್ತೊಬ್ಬರಿಗೂ ಹೋಗೋಷ್ಟರಲ್ಲಿ, 3ನೇ ವ್ಯಕ್ತಿಗೋ 4ನೇ ವ್ಯಕ್ತಿಗೋ ಹೋಗೋಷ್ಟರಲ್ಲಿ ನಾನು ಹೇಳಿದೆ ಅಂತ ಏನೇನು ವಿಚಾರಗಳು, ಏನೇನು ತಪ್ಪರ್ಥಗಳು ಬಂದ್ಬಿಡಬಹುದು, ಇದ್ರ ಬಗ್ಗೆ ಎಲ್ಲ ಗಮನಿಸಬೇಕು. ಸೊ ಮೌನವಾಗಿರಿ, ಆದಷ್ಟು ತಾಳ್ಮೆಯಿಂದ ಸಹ ತಡ್ಕೊಳ್ಳಿ ಏನೇ ಆದರೂ ಕೂಡ. ಯಾಕೆಂದರೆ ಚತುರ್ಥದಲ್ಲಿ ಶನಿ ಹಾಗೂ ಚತುರ್ಥದಲ್ಲಿ ನೀಚ ಸ್ಥಿತಿಯಲ್ಲಿ ಆರಂಭದಲ್ಲಿ ಬುಧ, ಇದು ಯಾವುದೂ ಕೂಡ ಅಷ್ಟು ಉತ್ತಮ ಅಲ್ಲ, ಗೊತ್ತಲ್ವಾ. ಬಹಳ ಕೇರ್ಫುಲ್ ಆಗಿರಬೇಕು. ಅದರಲ್ಲಿ ನೀವು ಬುಧನ ಅಂದರೆ ವಿಷ್ಣು ಸಹಸ್ರನಾಮವನ್ನು ಓದ್ಕೊಂಡಿರೋದು, ಶಾಂತವಾಗಿರೋದು, ಈಶ್ವರನ ದೇವಸ್ಥಾನ ಮನೆ ಹತ್ರದಲ್ಲೆಲ್ಲರೂ ಇದ್ರೆ ಹೋಗಿ ಒಂದು ಭಸ್ಮಾರ್ಚನೆ ಮಾಡಿಸೋದು, ಬಿಲ್ವಪತ್ರದಲ್ಲಿ ಈಶ್ವರನಿಗೆ ಅರ್ಚನೆ ಮಾಡಿಸೋದು. ಇಲ್ಲ ನಾವು ರುದ್ರಹೋಮ ಎಲ್ಲ ಮಾಡ್ತಾ ಇದ್ದೀವಿ. ವಿಡಿಯೋ ಎಂಡ್ ತನಕ ನೋಡಿ ದಯವಿಟ್ಟು ಪರಿಹಾರ ಮಾಡ್ಕೊಳ್ಳಿ, ಆಯ್ತಾ. ಒಳ್ಳೆಯದಾಗಲಿ. ನೆಕ್ಸ್ಟ್ 3ನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶುಕ್ರ ನಿಮಗೆ ಷಷ್ಠ್ಯಾಧಿಪತಿ.
ಮೊದಲ 2 ವಾರಗಳು ಚತುರ್ಥದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಅಂದರೆ ತುಂಬ ಸಾಲಗಳು ಮಾಡ್ಕೊಂಬಂದ್ರೆ ಮುಂದಿನ ವಿಚಾರ ಅದು ಬರುತ್ತೆ ಇದು ಬರುತ್ತೆ ಅದು ಹಂಗೆ ಮಾಡೋಣ ಇದು ಹಿಂಗೆ ಮಾಡೋಣ ಹಂಗೆ ಕೊಟ್ಬಿಡೋಣ ಹಿಂಗೆ ಕೊಟ್ಬಿಡೋಣ ಅದು ಬಂದ ತಕ್ಷಣ ಕೊಟ್ಬಿಡೋಣ ಇದು ಬಂದ ತಕ್ಷಣ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಏನೇನೋ ನಿಮಗೆ ನೀವೇ ಕಲ್ಪನೆ ಮಾಡ್ಕೊಂಡು ಸಾಲಗಳು ಮಾಡ್ಕೊಬಿಡ್ತೀರಿ ತೊಂದರೆ ತಿರ್ಸ್ಬೋದು ಅಂತ ನಿಮ್ಮ ಮೈಂಡಿಗೆ ನೀವೇ ಒಂದು ಉತ್ತರ ಕೊಟ್ಬಿಟ್ಟು ಒಂದಿಷ್ಟು ಸಾಲಗಳು ಮಾಡಿಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಸೊ ಸಾಲಗಳನ್ನು ಮಾಡುವ ಮುನ್ನ ಬಹಳ ಎಚ್ಚರ, 10 ಬಾರಿ ಯೋಚನೆ ಮಾಡ್ಕೊಳ್ಳಿ. ತೀರ್ಸೋದು ಬಹಳ ಕಷ್ಟ, ಸಾಲವನ್ನು ಮಾಡೋದು ಬಹಳ ಸುಲಭ, ತೀರ್ಸೋದು ಬಹಳ ಕಷ್ಟ. ಸೊ ನೀವು ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ ಮೊದಲ 2 ವಾರಗಳು. ಸೊ ದಯವಿಟ್ಟು ಎಚ್ಚರ ವಹಿಸಿ. ಅತ್ಯಂತ ಅವಶ್ಯಕವಾದಂತಹ ಸಾಲಗಳಿದ್ರೆ ಮಾಡ್ಕೊಳ್ಳಿ, ಅದರ ಬಗ್ಗೆ ಅಲ್ಲ. ಆದರೆ ಬಹಳಷ್ಟು ನಿಮ್ಮ ಸಾಲಗಳು ವ್ಯರ್ಥವಾಗುವ ವೇಸ್ಟ್ ಅಥವಾ ಅನಾವಶ್ಯಕ ಸಾಲಗಳು ಇದೆಲ್ಲ ಜಾಸ್ತಿ ಕಂಡು ಬರ್ತವ. ಮಾತಿಗೆ ಕಟ್ಟು ಬಿದ್ದು ಸಾಲ ಮಾಡ್ಕೊಂಡಾರು ಆ ಕೆಲಸ ಮಾಡ್ದ ಅನ್ನೋ ಥರ ಎಲ್ಲ ಆಗುತ್ತೆ. ಸೊ ಆದ್ದರಿಂದ ಭಾಳ ಕೇರ್ಫುಲ್ ಆಗಿರ್ಬೇಕು ನೀವು. ಎಚ್ಚರ. ಇಲ್ಲಿ ನಿಮಗೆ ಗುರುವಿನ ಆರಾಧನೆ ನಿಮಗೆ ಅನುಕೂಲ ಮಾಡಿಕೊಡಲಿದೆ. ಯಾಕೆ ಗುರು ಬಲ ಬೇರೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ನಾವು ವಿಶೇಷವಾಗಿ ಗುರು ಆರಾಧನೆ ಮಾಡ್ತಾಯಿದ್ವಿ. ವಿಡಿಯೋ ಎಂಟು ತನಕ ನೋಡ್ರೆ ನಿಮಗೆ ವಿಷಯ ಗೊತ್ತಾಗುತ್ತೆ. ಒಳ್ಳೇದಾಗಲಿ. ನೆಕ್ಸ್ಟ್ 4ನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮೇ ತಿಂಗಳಲ್ಲಿ ರವಿಯ ಬಲದಿಂದ ಅಥವಾ ಮೇ ತಿಂಗಳ 2-3 ವಾರಗಳ ನಂತರ ಗುರು ಬುಧನ ಬಲದಿಂದ ಉದ್ಯೋಗಗಳು ಸರಿ ಹೋಗ್ಬೋದು. ಆದರೆ ಸಿಟ್ಟಲ್ಲಿ ಕುಯ್ಕೊಂಡು ಮೂಗು ಸಮಾಧಾನ ಆದ್ಮೇಲೆ ನೆನ್ಸ್ಕೊಳಕ್ ಬರಲ್ಲ ಅಂತಾರಲ್ಲ, ಆ ತರಹದ ಒಂದಿಷ್ಟು ಪರಿಸ್ಥಿತಿ ಮೇ ತಿಂಗಳ ಮೊದಲ ವಾರದಲ್ಲೇ ಕಂಡು ಬರ್ತಾ ಇದೆ. ಫಸ್ಟ್ ಮೇ ತಿಂಗಳ ಮೊದಲ ವಾರದಲ್ಲೇ ಯಾರೋ ಒಬ್ಬರ ಹತ್ರ ನೀವು ತೀರಾ ಜಗಳ ಇತ್ಯಾದಿಗಳು ಎದುರುತ್ತರ, ನೀವೇನೋ ಹೇಳ್ತೀರಾ ಅವರೇನೋ ಹೇಳ್ತಾರೆ, ಅದಂಗೆ ರಬ್ಬಿಂಗ್ ಆಗುತ್ತೆ. ಅದು ನಿಮ್ಮ ಉದ್ಯೋಗಕ್ಕಾಗಲಿ ಅಥವಾ ನಿಮ್ಮ ವ್ಯಕ್ತಿತ್ವದ ಮೇಲೆ ಆಗಲಿ ಒಂದು ಕಪ್ಪು ಚುಕ್ಕಿಯನ್ನು ಹಾಕುವ ಸಾಧ್ಯತೆ ಇರ್ತದೆ. ಇದು ಜಗಳ ಗಂಟ, ಇದಕ್ಕೆ ಜಗಳ ಮಾಡ್ತಾರೆ ಸರಿ ಇಲ್ಲ, ಈ ಅಮ್ಮ ಸರಿ ಇಲ್ಲ, ಬರೀ ಜಗಳ ಗಂಟೆ ಇದೆ ಅಂತ ತಲೆ ಹಿಂಗೆಲ್ಲ ಮಾತಾಡ್ತಾರೆ, ಹಿಂಗೆಲ್ಲ ವರ್ತಿಸ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಬೇಡದೇ ಹೋದ ರೀತಿಯಲ್ಲಿ ನಿಮ್ಮನ್ನು ಫ್ರೇಮ್ ಮಾಡುವ ಸಾಧ್ಯತೆ ಇರ್ತದೆ. ಸೊ ಆ ಫ್ರೇಮಿಂಗಿಂದ ಹೊರಗೆ ಬರಬೇಕು. ಯಾವುದೇ ವಿಚಾರದಲ್ಲಿ ಫ್ರೇಮ್ ಮಾಡಬಾರ್ದು ನಿಮ್ಮನ್ನು. ಅಂದರೆ ಯಾವುದೇ ನೀವು ಹಿಂಗೆ ಅಂತ ಯಾವುದೇ ಕೆಟ್ಟ ವ್ಯಕ್ತಿ ನೀವು ಅನ್ನೋ ರೀತಿಯಲ್ಲಿ ನೀವು ಫ್ರೇಮ್ ಆಗಬಾರ್ದು. ಇವ್ರಿಗೆ ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ, ಅಥವಾ ಈ ದುಡ್ಡಿನ ಜವಾಬ್ದಾರಿ ಇಲ್ಲ, ಮಾತಿನ ಮೇಲೆ ಇಡ್ತಾನೆ ಇಲ್ಲ, ವ್ಯವಹಾರ ಸರಿ ಇಲ್ಲ ಇವ್ರದ್ದು, ಇವರೇ ಸರಿ ಇಲ್ಲ. ಈ ಥರ ಒಂದು ಫ್ರೇಮಿಂಗ್ ವರ್ಕ್ ನಿಮ್ಮ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ನಿಮ್ಮ ಸ್ಥಾನಮಾನಗಳ ಬಗ್ಗೆ ಆಗುವ ಪ್ರಯತ್ನಗಳು ಜಾಸ್ತಿ ಆಗುತ್ತೆ. ಸ್ತ್ರೀಯರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಸ್ತ್ರೀಯರು, ನೀವು ಧನುರಾಶಿ ಸ್ತ್ರೀಯರಾಗಲಿ ಪುರುಷರಾಗಿರಲಿ, ಕೆಲವು ಸ್ತ್ರೀಯರು ನಿಮಗೆ ಫ್ರೇಮ್ ವರ್ಕ್ ಮಾಡಿಬಿಡ್ತಾರೆ ನೀವು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಎಲ್ಲೇ ಯಾವುದೇ ಕೆಟ್ಟ ರೀತಿಯ ಫ್ರೇಮ್ ವರ್ಕ್ ಒಳಗಡೆ ನೀವು ಸಿಗಾಕೊಂಬೇಡಿ. ನಿಮ್ಮನ್ನು ನೀವು ಉತ್ತಮರಂತೆ, ಸಂಭಾವಿತರಂತೆ ಉತ್ತಮವಾಗಿ ಇರಿಸ್ಕೊಳ್ಳಿಕ್ಕೇ ಪ್ರಯತ್ನ ಮಾಡಿ. ಎಲ್ಲೂ ಕೆಟ್ಟವರಾಗೋಕ್ಕೆ ಹೋಗಬೇಡಿ, ದಯವಿಟ್ಟು ಹೇಳ್ತೇನೆ. ಯಾಕೆಂದರೆ ನಾವು ಬೇಡ ಅನ್ಕೊಂಡು ಹುಲ್ಕಟ್ಟೆ ಬೇಕಾಗುತ್ತೆ. ಸೊ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಇಂಪಾರ್ಟೆಂಟೆ. ಅದಕ್ಕೆ ವಿಶೇಷವಾದ ಪರಿಹಾರ ಈಗ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ನೆಕ್ಸ್ಟ್ 5ನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ ಭೂಮಿಕಾರಕ ಅಷ್ಟಮದಲ್ಲಿ ನೀಚ ಸ್ಥಿತಿ ಆಯ್ತಲ್ವಾ. ಹಾಗೂ ಅಷ್ಟಮ ನಿಮಗೆ ಆರೋಗ್ಯವನ್ನು ಸಹ ಕೊಡ್ತಕ್ಕಂಥ ಜಾಗ ಆಗಿರುತ್ತೆ, ಅಂದರೆ ಆ ರಾಶಿ ಆಗಿರುತ್ತೆ. ಅಷ್ಟಮದಲ್ಲಿ ನೀಚ ಸ್ಥಿತಿಯಲ್ಲಿ ಕುಜ ಅಂತಂದ್ರೆ ನಾನು ಬಹಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ನಿಮಗೆ, ಮೇ ರಜಾ ಅಲ್ಲಿ ರೆಸಾರ್ಟ್ಗಳಿಗೆ ಹೋದ್ವಿ, ಟ್ರೆಕ್ಕಿಂಗ್ ಹೋದ್ವಿ, ಮತ್ತೊಂದು ಹೋದ್ವಿ, ಇನ್ನೊಂದು ಹೋದ್ವಿ ಅಂಥೇಳಿ ನದಿ ತೀರಕ್ಕೆ ಹೋದ್ವಿ, ಸಮುದ್ರಕ್ಕೆ ಹೋದ್ವಿ, ಮತ್ತೊಂದು ಕಡೆ ಹೋದ್ವಿ. ಲೈಫ್ ರಿಸ್ಕಿಂಗ್ ಕೆಲಸಗಳು ಮಾಡಬಾರದು. ಈಜು ಬರಲ್ಲ ಅಥವಾ ಅರ್ಧಂಬರ್ಧ ಬರುತ್ತೆ ಆದರೂ ಸಮುದ್ರಕ್ಕೆ ಈಜಕ್ಕೆ ಹೋಗ್ಬಿಟ್ಟ, ಅಥವಾ ನದಿಗೆ ಹಾರ್ಕೊಂಬಿಟ್ಟ, ಈಜು ಬರ್ತೀನಿ ನೋಡೋ ಈಗ ಅಂತ. ಸ್ವಿಮ್ಮಿಂಗ್ ಪೂಲ್ ಕೂಡ ಗ್ರಾಚಾರ ಸರಿ ಇಲ್ಲದೆ ಹೋದಾಗ ಲೋಟ ನೀರು ಕೂಡ ನಮಗೂ ಸಮಸ್ಯೆನೇ, ಸ್ವಿಮ್ಮಿಂಗ್ ಪೂಲು ಸಮಸ್ಯೆನೇ. ಸೊ ದಯವಿಟ್ಟು ಅದು ಮರ ಹತ್ತೋದು, ಟ್ರೆಕ್ಕಿಂಗ್ ಮಾಡೋದು, ಸಾಹಸ ಕೆಲಸಗಳೆಲ್ಲ ಬೇಡ. ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು. ಜೊತೆಗೆ ಭೂಮಿಕಾರಕ ಕುಜ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ. ಸೊ ಸೈಟ್ ತಗೋಬೇಕು, ಸೈಟ್ ಸೇಲ್ ಮಾಡಬೇಕು ಅಂತಂದರೆ, ಅಥವಾ ನೀವು ರಿಯಲ್ ಎಸ್ಟೇಟೇ ನಿಮ್ಮ ಉದ್ಯೋಗ ಆಗಿದ್ದರೆ, ಅಥವಾ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಥ ಉದ್ಯೋಗವೋ, ಅಥವಾ ಅದರ ಸಂಬಂಧಪಟ್ಟ ವ್ಯಾಪಾರ, ಮೊಬೈಲ್ ರಿಪೇರಿ ಮಾರಾಟ ಇತ್ಯಾದಿಗಳು ಮಾಡುವಂಥದ್ದು, ಕಂಪ್ಯೂಟರ್ಸ್ ರಿಪೇರಿ ಮಾರಾಟ ಆ ಥರದವ್ರು ನೀವಾಗಿದ್ದರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಹೋಟೆಲ್ ಬಿಸ್ನೆಸ್ ಮಾಡೋರಾಗಿದ್ದರೆ, ಅಡುಗೆ ಭಟ್ಟರಾಗಿದ್ದರೆ, ರೈತರಾಗಿದ್ದರೆ, ದವಸ ಧಾನ್ಯ ಮಾರಾಟ ಮಾಡುವಂಥ ಈ ಕುಜನ ಅಂಡರ್ನಲ್ಲಿ ಬರ್ತಕ್ಕಂಥ ಯಾವ ವೃತ್ತಿ ವ್ಯವಹಾರ ಮಾಡೋರು
ನೀವಾಗಿದ್ರೂ ಸಹ ಇದು ಯಾವುದನ್ನು ನಾನು ಮಾಡಲ್ಲ, ಆದರೆ ಒಂದು ಸೈಟ್ ತಗೋಬೇಕು, ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಮೇ ತಿಂಗಳಲ್ಲಿ ನಿಮಗೆ ಸೈಟ್ ಸಿಗಲ್ಲ, ಹುಡುಕಕ್ಕೆ ಹೋಗ್ಬಿಡ್ರಿ. ಸಿಕ್ಕಿದ್ರೂ ಸಹ ಏನೋ ಒಂದು ಸಮಸ್ಯೆ ಇರ್ತದೆ ಅದರಲ್ಲಿ. ಜೂನಿಂದ ಆಚೆಗೆ ಸೈಟ್ ಹುಡುಕ್ರಿ, ಅಥವಾ ಮಾರಾಟ ಮಾಡೋಕ್ಕೂ ಅಷ್ಟೇ ಅರ್ಜೆಂಟ್ ಮಾಡಬಿಡ್ಬೇಕಂತ ಕೂತ್ಕೊಬಿಡ್ರಿ. ಯಾಕೆಂದ್ರೆ ಯಾವನೊಬ್ಬ ಬರ್ತಾರೆ, ಏನೋ ಒಂದು ಟೋಕನ್ನ ಮತ್ತೊಂದೇನೋ ಮಾಡಿ ನಿಮ್ಮನ್ನು ಲಾಕ್ ಮಾಡ್ಬಿಟ್ಟು ಹೊರಟೋಗ್ತಾನೆ, ಮತ್ತು ನಿಮ್ಮ ಫೋನ್ ಹತ್ರ ಸಿಗೋದು ಇಲ್ಲ, ಇಲ್ಲಿ ನಿಮಗೆ ಇನ್ನೊಬ್ರು ಕೊಡೋಕ್ಕಾಗಲ್ಲ, ಇವನು ತೊಗೊಂಡು ಹೋಗ್ತಾ ಇಲ್ಲ. ಸೊ ಆ ಥರ ಎಲ್ಲ ಎಡವಟ್ಟುಗಳಾಗ್ಬಿಡ್ತದೆ. ಸೊ ಅದರಿಂದ ಭೂಮಿ ವ್ಯವಹಾರಗಳನ್ನು ಮೇಳಲ್ಲಿ ಇಟ್ಕೊಬೇಡಿ, ಜೂನಿಗೆ ಇಟ್ಕೊಳ್ಳಿ ಬೇಕಾರೆ. ಸೊ ಇದೆಲ್ಲ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು. ಎಲ್ಲ ಸಮಸ್ಯೆಗಳು ಧನುರಾಶಿಯವ್ರ ಪರಿಹಾರ ಆಗಬೇಕು ಅಂದರೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಪರಿಹಾರಗಳಲ್ಲಿ ಏನಪ್ಪಾ ಅಂತಂದ್ರೆ 27ನೇ ತಾರೀಕು, ಏಪ್ರಿಲ್ 27ನೇ ತಾರೀಕು ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೆಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂತಹ ಹೋಮವನ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ರಾಶಿಯವರ ಗುರುಗೋಚಾರ ಫಲ, ಯಾಕೆಂದ್ರೆ ಮೇ 14ಕ್ಕೇನು ಗುರು ಚೇಂಜ್ ಆಗಲಿದೆ, ಆ ಪ್ರತಿಯೊಂದು ರಾಶಿಯವರ ಗುರುಗೋಚಾರ ಫಲದ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ದಯವಿಟ್ಟು, ಅಥವಾ ನಮ್ಮ ಚಾನಲ್ ನಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಗುರುಗೋಚಾರದ ಫಲ ನಿಮ್ಮ ರಾಶಿಗೆ ಯಾವ ರೀತಿಯಲ್ಲಿದೆ ಅಂತ ಅದರ ಆಧರಿಸಿಕೊಂಡು ಎಲ್ಲರಿಗೂ ಗುರುವಿನ ಅನುಗ್ರಹ ಸಿಗಬೇಕು ಅಂತ ನಾವು 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದ ಒರಿಜಿನಲ್ ಯೆಲ್ಲೋ ಸಫೈರ್, ಒರಿಜಿನಲ್ ಕನಕ ಪುಷ್ಯರಾಗರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವಾ ಕಾಣಿಕೆ ಏನಿದೆಯೋ ಅಷ್ಟರಲ್ಲೇ ಎಲ್ಲವೂ ಬಂತು. ಎಲ್ಲವೂ ಅಂದ್ರೆ ಏನು, ಕೇವಲ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಮಣಿಕರ್ಣಿಕಾ ಹೋಮದಲ್ಲಿ ಅಭಿಮಂತ್ರಣೆಯಾಗುವ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ರುದ್ರ ಹೋಮ, ಗುರುವಿನ ಅಭಿಮಾನಿ ದೇವರು ಈಶ್ವರ, ಆದ್ರಿಂದ ರುದ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನ, ಶನಿ ಶಾಂತಿ ಹೋಮವನ್ನ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಹಾಗೂ ಎಲ್ಲಾ ಹೋಮಗಳಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ಯೆಲ್ಲೋ ಸಫೈರ್ ರತ್ನ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ನಾನು ವಿಡಿಯೋಗಳಲ್ಲಿ ಸಹ ತಿಳಿಸಿದ್ದೇನೆ ಏನಂದ್ರೆ, ತಮಿಳುನಾಡಿನ ಗುರುಸ್ಥಳಂ ಅಂತ ನವಗ್ರಹಗಳ ದೇವಸ್ಥಾನ ಇದೆ ತಮಿಳುನಾಡಲ್ಲಿ, ಪ್ರತ್ಯೇಕ ಗ್ರಹಕ್ಕೆ. ಅದರಲ್ಲಿ ಗುರುಗ್ರಹಕ್ಕೆ ಇರತಕ್ಕಂತಹ ಸನ್ನಿಧಾನದ ಹೆಸರೇ ಗುರುಸ್ಥಳಂ ಅಂತ. ಆಪತ್ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನ, ತಮಿಳುನಾಡಿನ ಈ ಆಪತ್ಸಹಾಯೇಶ್ವರ ಸನ್ನಿಧಾನ ಗುರುಸ್ಥಳಂಗೆ ನಾನೇ ಖುದ್ದು ಹೋಗಿ ಅಲ್ಲಿ ಈ ಒಂದು ಎಲ್ಲ ಕನಕ ಪುಷ್ಯರಾಗ ರತ್ನಗಳನ್ನ ಗುರುಸ್ಥಳದಲ್ಲಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ಪೂಜೆ ಮಾಡಿಸಿಕೊಂಡು ಅಲ್ಲಿಂದ ಪುನಃ ತೆಗೆದುಕೊಂಡು ಬಂದು ನಾನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ 27ನೇ ತಾರೀಕು ಏಪ್ರಿಲ್ 27ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಈ ಒಂದು ಕನಕಪುಷ್ಯರಾಗವನ್ನು ಮತ್ತೆ ಪುನಃ ಎನರ್ಜೈಸ್ ಮಾಡಿ ಎಲ್ಲಾ ಹೋಮಗಳಲ್ಲಿ ಮತ್ತೆ ಪುನಃ ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ಯೆಲ್ಲೋ ಸಫೈರ್ ರತ್ನವನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ. ಒಳ್ಳೆಯದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.